ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಣ್ಣತ್ತಿನ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತಿನ ದಿನ ನಾನಿಲ್ಲಿ ದೋಸೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ನಾರ್ಮಲ್ಲಾಗಿ ನಾವು ನಾನಾ ರೀತಿ ಒಳಗೆ ದೋಸೆ ಮಾಡಿರ್ತೀವಿ. ಇವತ್ತು ರವೆದಿಂದ ಕ್ವಿಕ್ಕಾಗಿ ದಿಢೀರಾಗಿ ಈ ರೀತಿ ಗರಿ ಆಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಾಗೆ ಆ ದೋಸೆಗೆ ಬೇಕಾಗಿರ್ತಕ್ಕಂಥ ಒಂದು ಟೊಮೆಟೊ ಚಟ್ನಿನ ಅಂದರೆ ಕೊಬ್ಬರಿನ ಬಳಸದೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಕಾಂಬಿನೇಷನ್ ಕರೆಕ್ಟಾಗಿರುತ್ತಾ ಹೊಂದ್ಕೊಳ್ತದ. ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನನಗೆ ದೋಸೆ ಕಡಿಮೆ ಬೇಕು, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಜಾಸ್ತಿ ದೋಸೆ ಬೇಕು ಅಂತಂದರೆ 1 ಕಪ್ ಆಗುವಷ್ಟು ರವೆ ತೊಗೊಳ್ಳಿ, ಚಿರೋಟಿ ರವೆ. ಹಾಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಅಥವಾ 1ರಿಂದ 1.5 ಸ್ಪೂನ್ ಆಗುವಷ್ಟು ಮಾತ್ರ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ, ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಸ್ವಲ್ಪ ನಾನು ಚಿಟಿಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ದೋಸೆ ಇನ್ನೊಂದು ಸ್ವಲ್ಪ ಗರಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಮೈದಾ ಹಿಟ್ಟಿನ ಬದಲಿಗೆ ನೀವು 1 ಅಥವಾ 1.5 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನಾದರೂ ನೀವು ಕಲಿಸ್ಕೊಳ್ಬೋದು. 2ರಲ್ಲಿ 1ನ್ನು ಹಾಕ್ಕೊಳ್ಬೋದು. ಹಾಗೆ ಕ್ವಾಂಟಿಟಿ ನಾನು ಹೇಳ್ತಿದ್ರೆ 1 ಕಪ್ ನೀವೇನಾದರೂ ರವೆ ತೊಗೊಂಡಿದ್ರೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ತೊಗೊಳ್ಳಿ. ನೋಡಿ, ಈಗ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಂಡೆ ಎಲ್ಲ ಹಾಕಾದ್ಮೇಲೆ ಈಗ ಯಾವ ಕಪ್ಪಿಂದ ನಾನು ರವೆ ತೊಗೊಂಡಿದ್ದೆ ಅದೇ ಕಪ್ನ ಬಳಸ್ಕೊಂಡು ನೀರು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ನಾನು ಒಂದು 2 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಆ್ಯಡ್ ಆದಮೇಲೆ ಈ ರೀತಿ ಕಲಿಸ್ಕೊಳ್ಳಿ. ಗಂಟೇನಾಗೋದಿಲ್ಲ, ರವೆ ಹಾಕಿರ್ತೀವಲ್ಲ ಗಂಟಾಗೋದಿಲ್ಲ. ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಒಂದ್ಸರಿ ಕೈಯಿಂದ ಕಲಿಸ್ಕೊಂಡಾದ್ಮೇಲೆ ಎಷ್ಟು ಉಪ್ಪು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸರಿ ನೀವು ಕೈ ಆಡಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಒಳಗಿರಬೇಕು, ನೀರು ದೋಸೆ ಹಾಕೋ ರೀತಿ ಒಳಗೆ ಇರಬೇಕು. ಇವಾಗ ಇದನ್ನು ನಾವು ರೆಸ್ಟ್ ಮಾಡೋಕ್ಕಿಡಬೇಕು. ಒಂದು ಅರ್ಧ ತಾಸರಿಂದ 1 ತಾಸಾದರೂ ನೀವು ರೆಸ್ಟ್ ಮಾಡೋಕ್ಕಿಡಿ. ಅಂದಾಗ ರವೆ ನೀಟಾಗಿ ಅರಳ್ಕೊಳ್ಳುತ್ತೆ. ಹಾಗಾಗಿ ಈಗ ಒಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ದೆ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿನ ಈ ರೀತಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಎರಡನ್ನೂ ನೀಟಾಗಿ ಮೆತ್ತಗಾಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಒಳಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಇದು ಹುರಿದಾಗದ, ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ನೋಡಿ ತಣ್ಣಗಾಗಿತ್ತು. ನಾನಿಲ್ಲಿ ಜಾರಿ ಸೇರಿಸ್ಕೊಳ್ತಿದ್ದೀನಿ. ಬರೀ ಈರುಳ್ಳಿ ಟೊಮೆಟೊ ಮಾತ್ರ ಹುರ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಜಾರಿಗೆ ಸೇರಿಸ್ಕೊಳ್ಳಿ. ಈಗ 1 ಗಡ್ಡೆ ಬೆಳ್ಳುಳ್ಳಿನ ನಾನು ಇಲ್ಲಿ ಸಿಪ್ಪೆ ಸಮೇತ ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದನ್ನು ಮೆಣಸಿನ್ಕಾಯಿ ಹಾಕಿನೂ ಹುರ್ಕೊಳ್ಬೋದು, ಈರುಳ್ಳಿ ಹುರ್ಕೊಳ್ಳುವಾಗೂ ಹುರ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ, ಹಾಗೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ಇದಕ್ಕೊಂದು ಸ್ವಲ್ಪ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಳ್ಬೇಕು. ನೋಡಿ, ತರಿ ಆಗಲ್ಲ, ನುಣ್ಣಗೆ ರುಬ್ಕೊಳ್ಳಿ. ಅಂದಾಗ ಮಾತ್ರ ದೋಸೆಗೆ ಪರ್ಫೆಕ್ಟಾಗಿ ಹೊಂದ್ಕೊಳ್ತದೆ. ಹಾಗೆ ಇದಕ್ಕೆ ನಾನು ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡೆ. ಸಣ್ಣ ಕಡಾಯಿ ಇಟ್ಕೊಂಡಿದ್ದೆ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಉದ್ದಿನಕಾಳು, 1 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾವು ಮಾಡ್ತಕ್ಕಂಥ ರವೆ ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ಪರ್ಫೆಕ್ಟಾಗಿ ರೆಡಿ ಆಗ್ಯದ. ನೋಡಿ, ಈ ಚಟ್ನಿಗೆ ಯಾವುದೇ ರೀತಿಯ ಕೊಬ್ಬರಿ ಅವಶ್ಯಕತೆ ಇರೋದಿಲ್ಲ. ಟೊಮೆಟೊ ಹಾಗೆ ಈರುಳ್ಳಿ ಇದ್ದರೆ ಸಾಕು. ಹಾಗೆ ನಾವಿಲ್ಲಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ನೆನೆಸಕ್ಕಿಟ್ಟಿದ್ದಂಥ ದೋಸೆ ಹಿಟ್ಟು ಕೂಡ ರೆಡಿ ಆಗ್ಯದ. ಒಂದ್ಸರಿ ತೆಗೆದು ತೋರಿಸ್ತಿದ್ದೀನಿ. ನೋಡಿ, ನಾವು ಹಾಕಿ ಅಂದರೆ ಕಲಸಿಡ್ಬೇಕಾದ್ರೆ ನೀರು ದೋಸೆ ಲೆಕ್ಕಕ್ಕಿತ್ತು. ಆ ರವೆ ಹಾಕಿರ್ತೀವಲ್ಲ ಅದೆಲ್ಲ ಅರಳಿಕೊಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ನೋಡ್ತಿದ್ದೀರಲ್ಲ, ಈ ರೀತಿ ಗಟ್ಟಿ ಅನ್ನಿಸ್ತಿದೆ. ಈಗ ಮತ್ತೆ ನಾವು ನೀರು ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ನಿಮಗೆ ಬೇಕು ಅಂದರೆ ಹಾಗೆ ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ತಿಳುವಾಗಿರಲಿ ಅನ್ನೋದಕ್ಕೋಸ್ಕರ 1 ಕಪ್ ಆಗುವಷ್ಟು, ಅಂದರೆ ಯಾವ ಕಪ್ನ ನಾವು ಬಳಸಿರ್ತೀವಲ್ಲ ಅದೇ ಕಪ್ಪಿಂದ 1 ಕಪ್ಪು, ಹೆಚ್ಚು ಕಡಿಮೆ ಅಂದರೆ ಒಂದು 3 ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ನಮ್ಮ ದೋಸೆ ಅಂದರೆ ನಾವು ಹಾಕ್ಕೊಂಡಿರ್ತಕ್ಕಂಥ ರವೆ ಕಪ್ ಇರ್ತಲ್ಲ ಅದರಿಂದ ಒಂದು 3 ಕಪ್ ಹಾಕ್ಕೊಂಡ್ರೆ ನಮ್ಮ ದೋಸೆ ಬ್ಯಾಟರ್ ಕರೆಕ್ಟಾಗಿ ಬರ್ತದೆ. ಇಷ್ಟಿದ್ರೆ ಸಾಕು. ನೋಡಿ,
ನೀವು ಬೇಕು ಅಂದರೆ ಇಲ್ಲಿ 1 ಸ್ಪೂನು ರವೆ ಕೂಡ ಸೇರಿಸ್ಕೊಳ್ಬೋದು, ಇನ್ನೊಂದಿಷ್ಟು ಗರಿ ಗರಿಯಾಗಿ ಬರ್ತದೆ. ಅಂದರೆ ನಾವು ಮಾಡಬೇಕಾದಾಗ 1 ಸ್ಪೂನ್ ಚಿರೋಟಿ ರವೆ ಸೇರಿಸ್ಕೊಳ್ಬೋದು. ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೆ, ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಈ ರೀತಿ ಹಾಕ್ಕೊಳ್ತಿದ್ದೀನಿ. ಇದನ್ನು ನೀವು ದೋಸೆ ಹಿಟ್ಟಿಗೂ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಬಟ್ ನಾನು ಈ ರೀತಿ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಈಗ ಪ್ರತಿ ದೋಸೆ ಹಾಕಬೇಕಾದ್ರೆ ಸ್ವಲ್ಪ ಈ ರೀತಿ ಕೈ ಆಡಿಸ್ಕೊಂಡು ಒಂದು ಬಟ್ಟಲು ಅಥವಾ ಕಪ್ಪು ಅಥವಾ ನೀವು ಸೌಟಿಂದಾದರೂ ಕೂಡ ಈ ರೀತಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ ದೋಸೆ ಹಾಕುವಾಗ ಗ್ಯಾಸ್ ಫ್ಲೇಮ್ ಏನದಲ್ಲ ಹೈ ಒಳಗೆ ಇರಬೇಕು, ಅಂದರೆ ಹಂಚೆಲ್ಲ ಪರ್ಫೆಕ್ಟಾಗಿ ಕಾದಿರಬೇಕು, ಅಂದಾಗ ಮಾತ್ರ ದೋಸೆ ಕರೆಕ್ಟಾಗಿ ಬರ್ತದೆ. ಈಗ ಹಾಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ನಿಮಗೆ ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಈ ರೀತಿ ಎಣ್ಣೆ ಹಾಕಾದ್ಮೇಲೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ನಾವು ಮುಚ್ಚಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ತೋರಿಸ್ತಿದ್ದೀನಿ. ಈ ರೀತಿ ಬಣ್ಣ ಬರಬೇಕು, ಹೊಂಬಣ್ಣ ಬರಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಇದನ್ನು ಎರಡೂ ಬದಿ ಒಳಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಯಾವ ರೀತಿ ತನ್ನಿಂದ ತಾನೇ ಎದ್ದು ಬರ್ತದೆ ಈ ದೋಸೆ, ಏನೂ ಅಂಟೋದಿಲ್ಲ. ಈ ರೀತಿ ಒಳಗೆ ಗರಿ ಗರಿಯಾಗಿರ್ತಕ್ಕಂಥ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ. ನಿಮ್ಗೆ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಒಳಗೆ ನೀವು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ದಪ್ಪ ಬೇಕು ಅಂತಂದರೆ ಹಿಟ್ಟನ್ನ ಸ್ವಲ್ಪ ದಪ್ಪದೊಳಗನ ಹಾಕ್ಕೊಳ್ಬೋದು, ಬಟ್ ಹಂಚೆಲ್ಲ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಆಚೆ ಈಚೆ ಹಂಚಿನ ಸರಿಸ್ಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ಒಳಗೆ ಗರಿ ಗರಿಯಾಗಿ ಬರ್ತದೆ. ಇನ್ನೂ ಸ್ವಲ್ಪ ಗರಿ ಗರಿ ಬೇಕು ಅಂತಂದರೆ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಗರಿ ಗರಿ ಆಗಿರ್ತಕ್ಕಂಥ ರವೆ ದೋಸೆನ ನಾವು ದಿಢೀರಾಗೇ ಮಾಡ್ಕೊಳ್ಬೋದು. ಸ್ವಲ್ಪ ನೆನೆಯೋಕ್ಕೆ ಟೈಮ್ ಕೊಟ್ಟರೆ ಸಾಕು. ನೋಡಿ, ನಾನು ತೊಗೊಂಡಿರ್ತಕ್ಕಂಥ ಒಂದು ಅರ್ಧ ಕಪ್ ರವೆಯಲ್ಲಿ 5ರಿಂದ 6 ದೋಸೆ ರೆಡಿಯಾಗಿತ್ತು. ಹಾಗೆ ನಾನು ಮಾಡಿರ್ತಕ್ಕಂಥ ಟೊಮೆಟೊ ಚಟ್ನಿ ಜೊತೆಗೆ ಈ ರವೆ ದೋಸೆ ಪರ್ಫೆಕ್ಟಾಗಿ ಹೊಂದ್ಕೊಂಡಿತ್ತು. ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ಕ್ರಿಸ್ಪಿಯಾಗಿ, ನೋಡಲಿಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರ್ತಕ್ಕಂಥ ರವೆ ದೋಸೆ ರೆಡಿ ಆಗ್ಯದ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರವೆ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.